ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಭಾರತೀಯ ಸಿನಿಮಾ ರಂಗ ಕಂಡಂತಹ ಮೇರು ನಟಿ ಲೀಲಾವತಿ ಅಮ್ಮನವರು ಬಾಳಿ ಬದುಕಿದ್ದಂತಹ ಒಂದು ಮಿನಿ ಹೋಮ್ ಟೂರ್ ಅನ್ನ ಇವತ್ತು ನಮ್ಮ ಸುಮನ್ ಟಿವಿ ಕನ್ನಡ ಮಾಡೋದಕ್ಕೆ ಹೊರಟಿದೆ. ಸೊ ಹಾಗಾದ್ರೆ ಅವರು ಬಾಳಿ ಬದುಕಿದ್ದಂತಹ ಮನೆಯಲ್ಲಿ ಈಗ ಹೇಗಿದೆ, ಅವರ ನೆನಪುಗಳು ಯಾವ ರೀತಿ ವಿನೋದ್ ರಾಜ್ ಸರ್ಗೆ ಕಾಡ್ತಾ ಇದೆ, ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಅವರ ಮನೆಯ ಮುಂದೆ ನಾವಿದ್ದೀವಿ. ಸೊ ಅವರ ಮನೆಯಲ್ಲಿ ಯಾವ ರೀತಿಯಾದಂತಹ ವಾತಾವರಣವಿದೆ, ಹಾಗೆಯೇ ಏನಾದರೂ ಚೇಂಜಸ್ ಆಗಿದೆಯಾ, ಲೀಲಾವತಿ ಅಮ್ಮನವರು ಕರ್ನಾಟಕದ ಜನತೆಯನ್ನ ಅಗಲಿದ ನಂತರ ಮನೆಯಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ ಅಥವಾ ಹಾಗೆ ಇದೆಯಾ, ಒಂದಷ್ಟು ವಿಚಾರಗಳನ್ನ ನಾನು ಸುಮನ್ ಟಿವಿ ಕನ್ನಡದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನಮಸ್ತೆ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನ್ ಬಂದ್ಬಿಟ್ಟಿದ್ರೆ ಅಪರೂಪಕ್ಕೆ? ಆ ಅಪರೂಪಕ್ಕಲ್ಲ, ಬರ್ಬೇಕು ಅಂತ ಅನಿಸ್ತಾ ಇದೆ. ಆ ತೋಟ, ಪ್ರಕೃತಿ ಅದನ್ನೆಲ್ಲ ನೋಡಿದಾಗ ಅಮ್ಮ ಸ್ಮಾರಕನ ಪ್ರತಿದಿನ ನೋಡಕ್ಕಾಗಲ್ಲ, ಪ್ರತಿದಿನ ನೋಡ್ಬೇಕು ಅಂತ ಅನಿಸ್ತಾ ಇರತ್ತೆ, ಬಟ್ ಬರಕ್ಕಾಗಲ್ಲ ಕೆಲ್ಸದ ಒತ್ತಡ. ಬಟ್ ನೀವೇ ಪುಣ್ಯವಂತರು, ಪ್ರತಿದಿನ ನೋಡ್ತಿರ್ತೀವಿ. ಅಂಡ್ ಏನಂತಂದ್ರೆ, ಈಗ ಅಮ್ಮ ಅವರ ನೆನಪಲ್ಲಿ ನಾವು 3ನೇ ವರ್ಷವನ್ನ ಕಳೀತಾ ಇದ್ದೀವಿ. ಸಾಕಷ್ಟು ನೆನಪುಗಳಿದೆ. ಸೊ ಅದರ ಬಗ್ಗೆ ಮಾತನಾಡ್ಸೋಣ. ಸಾಕಷ್ಟು ವಿಚಾರಗಳನ್ನ ಈ ಜನರೇಷನ್ ಮಕ್ಕಳಿಗೆ, ಜೆನ್ಸಿ ಅಂತ ಏನ್ ಬಂದಿದೆಯಲ್ಲ, ಅಂತ ಒಂದು ಜನರೇಷನ್ ಮಕ್ಕಳಿಗೆ ತಿಳಿಸ್ಕೊಳ್ಳೋಣ ಅಂತ. ಸೊ ಇದೆಲ್ಲ ಒಂಥರ ಫೋಟೋ ಫ್ರೇಮಿಂಗ್ ಎಲ್ಲ ಇದೆ. ಸೊ ಇದ್ರ ಬಗ್ಗೆ ಒಂದು ಚಿಕ್ಕದಂತಹ ಒಂದು ಮಿನಿ ಹೋಮ್ ಟೂರ್ ಅಂತಾನೆ ಹೇಳ್ಬೋದು. ಖಂಡಿತ, ನಿಜ. ಯಾಕಂತಂದ್ರೆ ಅಮ್ಮ ಅವ್ರು ಬದುಕಿದ್ದಂತಹ ಮನೆ, ಬಾಳಿದಂತಹ ಮನೆ, ಸಾಕಷ್ಟು ಮೆಮೊರೀಸ್ ಇರುತ್ತೆ. ಸಾಕಷ್ಟು ಮೆಮೊರೀಸ್ ನ ಈಗ ನೀವು ನಮ್ಗೆ ರೀಕಾಲ್ ಮಾಡ್ಬಿಟ್ಟು ಎಲ್ಲ ವೀಕ್ಷಕರಿಗೂ, ನಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಸೊ ಎಲ್ಲಿಂದ ತಿಳಿಸ್ಕೊಡ್ತೀರಾ? ಮೊದಲನೇದಾಗಿ ಎಲ್ಲಿಂದ ತಿಳಿಸ್ಕೊಡ್ಲಿ? ನೀವು ಇಟ್ಟ ಹೆಜ್ಜೆಯಿಂದ ಅಮ್ಮವ್ರು ಯಾವಾಗ್ಲೂ ಆ ಬಾಗ್ಲ ಹತ್ರ ನಿಂತ್ಕೊಳ್ಳೋರು, ನಿಂತ್ಕೊಂಡ ಪ್ರಕೃತಿ ನೋಡೋರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡೋರು ಕಟ್ಟೆ ಮೇಲೆ, ಅದನ್ನ ನೋಡೋರು. ಆಮೇಲೆ ಹೋಗಿ ಮುನೀಶ್ವರನ್ ಗುಡಿ ಇದೆ ಅಲ್ಲಿ ಕೆಳಗಡೆ, ಅಲ್ಲೂ ಕೂತ್ಕೊಳ್ಳೋರು ಸ್ವಲ್ಪ ಹೊತ್ತು. ಪ್ರಕೃತಿ ಕಂಡ್ರೆ ತಾಯಿಯವ್ರಿಗೆ ತುಂಬಾ ಇಷ್ಟ. ಹೌದೌದು. ಅದ್ರ ಜೊತೆಯಲ್ಲಿ ಅವರು ವಿದ್ಯಾಭ್ಯಾಸ ಕಮ್ಮಿ, 2ನೇ ಕ್ಲಾಸ್ ಓದಿದ್ರು ಕೂಡ ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಅವ್ರಿಗೆ ನಾಲೆಡ್ಜು. ಹೌದು. ಆಮೇಲೆ ಪ್ರೊಕ್ಯೂರಿಂಗ್ ಗ್ರೀನು, ಪ್ರಿಸರ್ವಿಂಗ್ ಗ್ರೀನು, ಗ್ರೋಯಿಂಗ್ ಗ್ರೀನ್, ಬೀಯಿಂಗ್ ಗ್ರೀನ್, ಎವ್ರಿಥಿಂಗ್ ಬೀಯಿಂಗ್ ಗ್ರೀನ್. ಅಂದ್ರೆ ನಾವೇನ್ ಮಾತಾಡ್ತೀವಿ ನೋಡಿ, ಹಾರ್ಶ್ ಆಗಿ ಮಾತಾಡಿದ್ರೆ ವಿ ಆರ್ ಲೈಕ್ ಪೊಲ್ಯೂಟೆಡ್. ಹೌದು. ಸಾಫ್ಟ್ ಆಗಿ ಮಾತಾಡಿ, ನಾವು ಮಾತಾಡೋದು ನಿಮ್ಮ ಮನಸ್ಸಿಗೆ ಇಷ್ಟ ಆಗಿ ಅದಾಯ್ತು, ದೆನ್ ಯು ಆರ್ ಗ್ರೀನ್ ಇನ್ ಯುವರ್ ಲ್ಯಾಂಗ್ವೇಜ್ ಆಲ್ಸೋ. ಅಷ್ಟೇ ಸರ್, ಸೂಪರ್. ಸಾಕಷ್ಟು ಮೆಮೊರೀಸ್ ನ, ಹಾಗೇನೆ ಅಮ್ಮನವ್ರು ಕಳೆದಂತಹ ಈ ಮನೆಯ ಒಂದಷ್ಟು ಮೆಮೊರಿಗಳನ್ನ ರೀಕಾಲ್ ಮಾಡಬೇಕು ಅಂತ ನನಗೂ ಕೂಡ ಇದೆ. ಸೊ ಇಲ್ಲಿಂದ ಶುರು ಮಾಡೋಣ. ಸರೋಜಾದೇವಿ ಅಮ್ಮವರು ಅವರೆಲ್ಲ ಆತ್ಮ ಸ್ನೇಹಿತರು, ಅವರು ಆತ್ಮೀಯರು. ನೋಡ್ರಿ, ಅದ್ ನೀವು ನೋಡ್ತಾ ಇದ್ದೀರಾ? ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಮೆಡ್ರಾಸ್ ಮನೆ, ನಾಯಿ ಬಾಬಿ ಅಂತ ಫಸ್ಟ್ ಡಾಗ್ ಅವ್ರದ್ದು. ಅದು ನನ್ನ ಡ್ಯಾನ್ಸ್ ಅಭಿಮಾನಿ ಬರ್ಕೊಟ್ಟಿರೋದಂತ ನನಗೆ. ಇದು ಪ್ರಾಣಿ ಫಸ್ಟ್. ಅದು ತುಂಬಾ ಒಂದು ಹೇಳಿ ಇಲ್ಲ, ಅವರ ಇದೆಲ್ಲ ಒಂದು 50-60 ವರ್ಷದ ಹಿಂದಿನ ಮಾತು ಇದು. 60-65 ವರ್ಷದ ಹಿಂದಿನ ಮಾತು. ಅದು ಆ ನಾಯಿ ಅದು. ಇದು ನೋಡಿ, ಅಳಿಲು ಎಷ್ಟು ಪ್ರೀತಿ, ಬಾಯಿಂದ ಆಹಾರ ತಗೊಂಡು ಹೋಗ್ತಾ ಇದೆ. ಸೂಪರ್. ಯಾರು ಅದು ಮಾಡಕ್ಕಾಗಲ್ಲ. ಬಹುಶಃ ಯಾರಿಗೂ ಈ ತರದ ಒಂದು ಅನುಭವ ಆಗಿರಲಿಲ್ಲ, ಸಾಧ್ಯನೇ ಇಲ್ಲ. ಬಿಸ್ಲೆ ಘಾಟಿನಲ್ಲಿ ಬ್ಲಾಕಿ ವೈಟಿ ಅಂತ 2 ನಾಯಿ. ಇವನ್ 2nd ಜನರೇಷನ್ ಫುಲ್ ಇವಾಗ ಮಲಗಿದ್ದಂತ. ಇದು ವೀಕೆಂಡ್ ವಿತ್ ರಮೇಶ್ ಅಮ್ಮವ್ರು ಮಾಡಿದ್ದು. ಇದೆಲ್ಲ ಆ ಕಾಲದ ಫೋಟೋಗಳೇನೆ. ಇವೆಲ್ಲ ಆ ಕಾಲದ, ಸುಮಾರು ಆ ಕಾಲದ ಫೋಟೋಗಳೇನೆ. ಇದು ಈ ಇನ್ಸ್ಪೆಕ್ಟರ್ ಡ್ರೆಸ್ ಬಗ್ಗೆ ಹೇಳಲೇಬೇಕು. ಅದು ಶುಕ್ರ ಪಿಕ್ಚರ್ದು, ಶುಕ್ರ ಸಿನಿಮಾದು ಅಮ್ಮನೇ ಮಾಡಿದ್ದು. ಅದರಲ್ಲಿ 2 ಡ್ಯುಯಲ್ ರೋಲು. ಒಂದು ಇನ್ಸ್ಪೆಕ್ಟರ್, ಒಂದು ಗ್ಯಾಂಗ್ಸ್ಟರ್ ಆಗಿರ್ತೀನಿ ಸಿನಿಮಾ ಅದು. ಇದು ನೋಡಿ, ಇದು ಪೆಕ್ಯುಲರ್ ಫೋಟೋ. ಕಾಡ್ಬೇಕಿನ್ ಮರಿ ಅದು. ಅದಕ್ಕೆ ಪಾಪ ಹಾಲು ಕೊಡಿಸಿ ಮರಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದೆ. ಅದೆಲ್ಲೇ ಹಾಲು ಕೊಡಿಸಿ ಅಮ್ಮ ಬೆಳೆಸಿದ್ರು. ಅದನ್ನ ಬೆಳೆಸಿ ದೊಡ್ಡದ್ ಮಾಡಿ ಕಾಡಿಗೆ ಬಿಟ್ಬಿಟ್ರು. ಎಸ್ ಸರ್. ಆ ಕಡೆ ಬಂದ್ರೆ ಅಮ್ಮ ಅವ್ರು ಆಕ್ಟ್ ಮಾಡಿದಂತಹ ಸಿನಿಮಾಗಳಾಗಿರ್ಬೋದು, ಅಮ್ಮ ಅವರು ಹೋಗಿದ್ದಂತಹ ಒಂದು ಪ್ರವಾಸಿ ತಾಣಗಳಲ್ಲಿ ಫೋಟೋಗಳನ್ನ ತಗೊಂಡಿದ್ ನಾವು ನೋಡಿದ್ವಿ. ಈ ಕಡೆ ಬಂದ್ರೆ ಅಯ್ಯೋ, ಇದು ದೊಡ್ಡ ವಿಷಯ. ಇದು ನೋಡಿ, ಅವರು ಮದುವೆ ಮಾಡಿ ನೋಡು ಚಿತ್ರದಿದು. ಇದು ಪ್ರಧಾನ ಮಂತ್ರಿಗಳ ಪ್ರಶಸ್ತಿ.
ಮದುವೆ ಮಾಡಿ ನೋಡು ಚಿತ್ರಕ್ಕೆ ಸಿಕ್ಕಿರೋದು. ಇಂದಿರಾ ಗಾಂಧಿ ಅಮ್ಮ ಹೌದು. ಕೊಟ್ಟಿರುವಂತದ್ದು. ಇದು ರಾಷ್ಟ್ರಪತಿಗಳ ಪ್ರಶಸ್ತಿ. ಡಾಕ್ಟರ್ ರಾಧಾಕೃಷ್ಣ ಅವರು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಸರ್. ಸಂತ ತುಕಾರಾಮ್ ಅನ್ನುವಂಥ ಚಿತ್ರದ್ದು. ಓಹೋ ಹೋ. ಹಾಗಾಗಿ ಆವತ್ತಿಗೆ ಅವರು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಪುರಸ್ಕೃತರೆ, ಅಮ್ಮ ಪುರಸ್ಕೃತರೆ. ಇನ್ನ ಒಂದಷ್ಟು ಶೀಲ್ಡ್ಸ್ ಎಲ್ಲ ಇದೆ. ಹೌದೌದೌದು. ಅಲ್ಲಿ ನೀವು ನೋಡಿದ್ರೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ ಅಮ್ಮವ್ರಿಗೆ. ಅದು ಡಾಕ್ಟರೇಟ್ಸ್. 3 ಅದು ರೈತ ರತ್ನ ಪ್ರಶಸ್ತಿ ಅಮ್ಮವ್ರಿಗೆ. ಕೆಳಗಡೆ ಒಂದು ಮಾಜಿ ಪ್ರಧಾನಮಂತ್ರಿಗಳು, ಮಣ್ಣಿನ ಮಗ HD ದೇವೇಗೌಡರು, ಅವ್ರ ಸನ್ಮಾನ ಮಾಡಿರೋದು ಅಮ್ಮವ್ರಿಗೆ. ತೋಟಗಾರಿಕೆ ರತ್ನ ಪ್ರಶಸ್ತಿ, ತೋಟಗಾರಿಕೆ ರತ್ನ ಪ್ರಶಸ್ತಿ ಇದೆ. ಪ್ರಮಾಣ ಪತ್ರ, ಅನ್ನದಾತ, ಶ್ರೀ ಅನ್ನದಾತ ಅನ್ನೋ 2ನೇ ವರ್ಷದ ಪ್ರಶಸ್ತಿ ಸಮಾರಂಭ ಅಂತಿದೆ. HD ದೇವೇಗೌಡ ಸರ್ ಕೊಟ್ಟಿರುವಂತದ್ದು. ಸೊ ಇದು ಡಾಕ್ಟರೇಟ್ ಸಿಕ್ಕಿರುವಂತದ್ದು ಅಮ್ಮ ಅವ್ರಿಗೆ. ಸರ್, ಈಗ ಒಂದು ವಿಚಾರ ಏನಂತಂದ್ರೆ, ಈ ಒಂದು ಮನೆಯಲ್ಲಿ ನಿಮಗೆ ಸಾಕಷ್ಟು ನೆನಪುಗಳಿದೆ. ಹೌದೌದು. ಈಗ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅಂತ. ಹಾಗೇನೆ ಒಂದು ಅಮ್ಮನ ರೂಮ್ ಎಲ್ಲ ಹಂಗೆ ಇದೆಯಾ? ಹಾಗೆ ಒಂದ್ಸಲ ತೋರಿಸ್ಬೋದಾ? ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಒಂಚೂರು ನೆನಪುಗಳು ಯಾವತ್ತೂ ಹೋಗಿಲ್ಲ ನನ್ನಿಂದ. ಹೋಗಿದಿಲ್ಲ, ಹೋಗೋದು ಇಲ್ಲ. ಹೋದ್ರೆ ಅದು ನನ್ನೊಂದಿಗೆ ಹೊರಟೋಗ್ತದೆ. ನನ್ನ ಕೊನೆ ಆದಾಗ ಅದು ಹೋಗುತ್ತೆ ಅಷ್ಟೇ. ಅಲ್ಲಿವರೆಗೆ ನಮ್ಮ ಜೊತೆಲೇ ಇರತ್ತೆ ಅದು. ಅಲ್ಲ, ಈ ಕೆಲವೊಬ್ರು ಏನಾಗುತ್ತೆ ಅಂತಂದ್ರೆ, ಇಲ್ಲ ಅಂತಂದ್ರೆ ಅದರಲ್ಲಿ ಮಾಡ್ಯುಲೇಷನ್ಸ್ ಮಾಡುವಂತದ್ದು ಅಂತ ಇರುತ್ತೆ. ಇಲ್ಲ, ನೋ ಮಾಡ್ಯುಲೇಷನ್ಸ್ ಎಲ್ಲ ಅದ್ರ ಮೇಲೆ. ನಾನು ಸರ್ ಆಕ್ಚುಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಸರ್. ಇಲ್ಲಿ ಇದು ಒಂದು ದೊಡ್ಡ ವಿಷಯ. ಕನ್ನಡಿಗರು ಯಾರು ಮನ್ಸಿಗೆ ನೋವು ಮಾಡ್ಕೋಬಾರ್ದು, ಬೇಜಾರು ಮಾಡ್ಕೊಬಾರ್ದು. ಇದು ನನಗೆ ಅನುಭವ ಆಗಿದ್ದು. ಈ ತಾಯಿಯವ್ರನ್ನ ದೇವ್ರ ತರ ನಾನು ಕಾಣ್ಬೇಕು ಅಂತ ಅನುಭವ ಆಗಿರೋದು ನನಗೆ. ತಮಿಳ್ನಾಡು ದಿವಂಗತ ಮುಖ್ಯಮಂತ್ರಿಗಳು ಡಾಕ್ಟರ್ MG ರಾಮಚಂದ್ರನ್ ಅವರಿಂದ, MGR ಅವರು. ಹಾಗೆ ಅಂದ್ರೆ ಅವ್ರು ತೀರ್ಕೊಂಡಾಗ ಅವ್ರ ಮನೆಗೆ ನಾವು ಹೋಗಿದ್ವಿ. ತುಂಬಾ ಕಾಲ ಆಗಿತ್ತು ಅವ್ರು ತೀರ್ಕೊಂಡು. ಅವರ ಶ್ರೀಮತಿಯವರು ಜಾನಕಮ್ಮನವರು ಕೂತ್ಕೊಂಡು ಬಾರಪ್ಪ ಇಲ್ಲಿ ಅಂತ ನನ್ ಕರ್ಕೊಂಡು ಹೋದ್ರು ನಿಮ್ಮನ್ನ ಪೂಜೆ ರೂಮ್ಗೆ. ಅವ್ರ ತಾಯಿ ಹೆಸರು ಸತ್ಯ. ಹೆಸರೇ ಸತ್ಯ. MGR ಅವ್ರ ತಾಯಿ ಹೆಸರು ಅನ್ನೈ ಸತ್ಯ ಅಂತ. ನೋಡು, ಅವ್ರ ಅಮ್ಮನ ಫೋಟೋನ ಮೇಲೆ ಇಟ್ಬಿಟ್ಟು ಎಲ್ಲಾ ದೇವ್ರುಗಳನ್ನ ಕೆಳಗಡೆ ಇಟ್ಟಿದ್ದಾರೆ. ಅಮ್ಮನ ನೀನ್ ಹೀಗೆ ನೋಡ್ಕೋಬೇಕು ಅಂತ ನನ್ಗೆ ಅಮ್ಮ ಹೇಳಿದ್ರು, VM ಜಾನಕಿ ಅಮ್ಮ ಅವರು. ಅದ್ ನಾನು ಎಂದೂ ಮರೆಯಲ್ಲ ಜೀವನದಲ್ಲಿ. ಆಕ್ಚುಲಿ ನಿಮ್ಮಿಂದ ಕಲಿಯುವಂಥದ್ದು ಸಾಕಷ್ಟು ಇದೆ ಸರ್. ಯಾಕಂತಂದ್ರೆ ತಾಯಿಗೆ ನಾವು ತಾಯಿ ಋಣ ತೀರ್ಸಕ್ ಆಗಲ್ಲ ಅಂತಾರೆ, ಬಟ್ ವಿನೋದ್ ರಾಜ್ ಅವರ ಅಂತೂ ತಾಯಿ ಋಣವನ್ನ ತೀರ್ಸೇ ಬಿಟ್ಟಿದ್ದಾರೆ. ಆಗ್ಲಿ ಇಲ್ಲ ಅಪ್ಪಾಜಿ, ಆಗಲ್ಲ. ನನಗೇನು ಅಂದ್ರೆ ಎಲ್ಲ ನಮ್ಮ ಕನ್ನಡಿಗರು, ಅದರಲ್ಲೇ ಸ್ವಾರ್ಥ. ನಮ್ಮ ಕನ್ನಡದ ಜನತೆ ತಂದೆ ತಾಯಿನ ಇಷ್ಟಪಡೋರಾಗಬೇಕು. ಆಮೇಲೆ ನಮ್ಮತನನ ನಾವು ಮರಿಬಾರ್ದು, ನಮ್ಮವ್ರನ್ನ ನಾವು ಕೈ ಬಿಡಬಾರ್ದು. ಯಾವುದೇ ಕಾಲದಲ್ಲೂ ನಾವು ಅವ್ರನ್ನ ಕೈ ಹಿಡ್ಕೊಂಡು ಮುಂದೆ ನಡ್ಕೊಂಡು ಕರ್ಕೊಂಡು ಹೋದಾಗ ಏನಾಗುತ್ತೆ, ಅದು ನಮಗೂ ಶ್ರೇಯಸ್ಸು. ಅವರು ನಮ್ಮನ್ನು ನೆನೆಸ್ಕೋತಾರೆ. ಆ ಮೂಲಕ ನಮ್ಮ ನಾಡು ನುಡಿ ಎಲ್ಲ ಬೆಳೆಯುತ್ತೆ. ಯಾವಾಗಲೂ ನಾವು ಹಾಗಿರ್ಬೇಕು ಜೀವನದಲ್ಲಿ. ಖಂಡಿತವಾಗ್ಲೂ ಸರ್. ನಾನು ಮೊದಲ ಬಾರಿಗೆ ಅಮ್ಮ ಅವರ ಒಂದು ಕೊಠಡಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಬನ್ನಿ ಬನ್ನಿ ಬನ್ನಿ. ಸೊ ನೀವು ತೋರಿಸ್ಕೊಡ್ಬೇಕು. ಬನ್ನಿ ಬನ್ನಿ. ಅಮ್ಮನವರ ಕೊಠಡಿಗಂತೂ ನನ್ನನ್ನ ಮೊದಲನೇ ಬಾರಿ ಕರ್ಕೊಂಡು ಹೋಗ್ತಾ ಇದ್ರ. ಮನೆ ಎಷ್ಟು ವರ್ಷ ಆಯ್ತು ಕಟ್ಟಿ ಅಂತ? ಆಯ್ತು ರೀ 2009, 10, 8, 2008, 9. ಇನ್ನೊಂದ್ 2 ವರ್ಷ ಆದ್ರೆ 20 ವರ್ಷ ಕಂಪ್ಲೀಟ್ ಆಗುತ್ತೆ. ಹೌದು. ಮಾಡಿದ್ವಿ. ಇಂತ ತೋಟ ತಗೊಂಡು ಸುಮಾರು ವರ್ಷ ಆಗೋಯ್ತದು. ಫೈನಲಿ ಅಮ್ಮ ಅವ್ರಿದ್ದಂತಹ ಒಂದು ಕೊಠಡಿ ಇದು. ಅಲ್ಲೇ ಅಮ್ಮವ್ರು ಮಲ್ಕೊತಾ ಇದ್ರು, ನಾನಿಲ್ಲಿ ಮಲ್ಕೊಳ್ಳುವೆ. ಹಾಗೆ ಇಟ್ಟಿದ್ದೀನಿ ಅಮ್ಮವ್ರ ಮಂಚ. ನೋಡಿ, ಅಲ್ಲಿರೋ ಪಾದುಕೆಗಳು ಬಂದು 670 ಕಿಲೋಮೀಟರ್ ದೂರದಿಂದ ಇಲ್ಲಿ ಸರ್ ಹಂಗೆ ಒಂದು ಮಹಾರಾಷ್ಟ್ರದಿಂದ ಬಂದು ಅಂಬಾಭವಾನಿ ಅವ್ರ ಮಠದ ಅಂಬಾಭವಾನಿ ಅಮ್ಮವ್ರದ್ದು ಪಾದುಕೆ ಅಪ್ಪಾಜಿ ಇದು. ಹೌದೌದು, ಅದು ಕಮಂಡ್ಲ. ಅದು ಇಟ್ಬಿಟ್ಟು ಪಾದ ಪೂಜೆ ಮಾಡಿ ಅವ್ರಿಗೆ ಏನ್ ಗೊತ್ತಾಯ್ತೋ ಗೊತ್ತಿಲ್ಲ, ವಾರಕ್ಕೆ ಅಮ್ಮವರ ನಿಧನ ಆಗಕ್ಕೆ ಒಂದು ವಾರದ ಮುಂಚೆ ಬಂದು ಪಾದ ಪೂಜೆ ಮಾಡಿ ಹೇಳಿದ್ರು, ಅಮ್ಮವರು ಸೂತಕನೇ ಇಲ್ಲ, ಅಂಬಾಭವಾನಿ ಯಾರು, ನಿಮ್ಮಮ್ಮನೇ ಅಂಬಾಭವಾನಿ ಅಂದ್ಬಿಟ್ರು. ಅದೇ ರೀತಿ ಹೇಳಿದ್ರು. ಮಠದಿಂದ ಬಂದು 3 ಜನ ಬಂದಿದ್ರು. ಆಮೇಲೆ ಅದನ್ನೇ ಹಾಗೆ ಇಟ್ಟು ನಾನು ಎಲ್ಲಾನು ಯಾವ ವಸ್ತುನು ಕೂಡ ಇದನ್ನ ಸೂತಕ ಅಂತಾನೆ ನಾನು ಅನ್ಕೊಂಡಿಲ್ಲ. ಅಮ್ಮ ಅವ್ರು ಭಗವದ್ಗೀತೆ ಎಲ್ಲ ಓದ್ತಾ ಇದ್ರು. ಓದೋರು, ತಾವು ಕೇಳೋರು ಅಷ್ಟೇನೆ. ಅವ್ರ ಒಂದ್ ಮಾತು ಹೇಳೋರು, ನನ್ಗೆ ಭಗವದ್ಗೀತೆ ಮುಖ್ಯ ಅಲ್ಲ, ಜೀವನ ಮುಖ್ಯ ಕಣೋ. ಭಗವದ್ಗೀತೆ ಕಾಲಕ್ಕೂ ಈ ಕಾಲಕ್ಕೂ ತುಂಬಾ ವ್ಯತ್ಯಾಸಗಳು ಬಂದ್ಬಿಡ್ತು. ಎಲ್ಲ ನಿಮಗೆ ತಂತ್ರಜ್ಞಾನ ಎಲ್ಲ ಬಂದಾಗ ಆ ಮಕ್ಕಳಿಗೆ ಅನುಭವದಿಂದ ನಾವು ಹೇಳ್ಕೊಡ್ಬೇಕು. ಉಳಿತಾಯ ಹೇಳ್ಕೊಡ್ಬೇಕು, ಒಳ್ಳೇದನ್ನ ಹೇಳ್ಕೊಡ್ಬೇಕು, ಕಷ್ಟ ಯಾವಾಗ ಬರುತ್ತೆ ಹೇಗ್ ಬರುತ್ತೆ ಅಂತ ಅವ್ರಿಗೆ ಅರ್ಥ ಮಾಡ್ಕೊಡ್ಬೇಕು.
ಅವ್ರು ಬದುಕೋದು ಹೇಗೆ ಅಂತ ಅವ್ರಿಗೆ ಅರ್ಥ ಮಾಡಿಸ್ಕೊಡ್ಬೇಕು ನಾವು. ಅದು ಭಗವದ್ಗೀತೆನಲ್ಲಿ ಸಾಧ್ಯ ಇಲ್ಲ, ತುಂಬಾ ಕಷ್ಟ ಇದೆ ಅದು. ಅದಕ್ಕಿಂತ ದೊಡ್ಡದು ಅಂದ್ಬಿಟ್ರು ಅಮ್ಮ. ಸರ್ ಈ 4 ಬಾಕ್ಸ್ಗಳು ಸರ್ ಇದು ಅಮ್ಮ ಯಾವಾಗ್ಲೂ ಈ ಚಾಕ್ಲೇಟ್ ತಿನ್ನೋರು, ಹಾ ಹಾ ಆಮೇಲೆ ಈ ತರ ಇದನ್ನ ತಗೊಳ್ಳೋರು, ಹ್ಮ್. ಯಾವಾಗ್ಲೂ ಅಲ್ಲೇ ಇಟ್ಟಿದೀವಿ ಪಾಪ. ಓಕೆ ಸರ್. ಈ ಫೋಟೋಗಳ ಬಗ್ಗೆ ಹೇಳೋದಾದ್ರೆ ಏನಿದೆ ಹೇಳಕ್ಕೆ, ಅಪ್ಪು ಅವ್ರ ಫೋಟೋ ಇದೆ, ಅಪ್ಪು ಅವ್ರ ಫೋಟೋ ಇದೆ, ಎಲ್ಲ ಇದ್ದಾರೆ, ಹ್ಮ್. ಎಲ್ಲ ಜೊತೆಲೇ ಇದ್ದಾರೆ. ಪಾಪ ಅಕಾಲ ಮೃತ್ಯು ಆಯ್ತು ಅವ್ರಿಗೆ, ಪಾಪ ಅದೊಂದು ಬೇಜಾರಾಗತ್ತೆ ಮನ್ಸಿಗೆ ನೆನ್ಸ್ಕೊಂಡ್ರೆ. ಅಣ್ಣ ಅವರು ಎಲ್ಲಿ ಇದ್ದಿದ್ರೆ ಸ್ವಲ್ಪ ಇಂಡಸ್ಟ್ರಿಗೆ ಸಪೋರ್ಟ್ ಇರೋದು. ಹೌದು. ಅಪ್ಪು ಅವ್ರು ಇದ್ದಿದ್ರೆ ಹಾ ಒಂದು ಏನು ನಮ್ಮಮ್ಮ ಹೇಳೋರು, ಒಂದು ಒಬ್ಬ ಉದ್ಯಮಿ ಕಟ್ಟಡ ಕಟ್ತಾನೆ ನೋಡು ಅಪ್ಪು, ಆಮೇಲೆ ಇನ್ನೊಂದೇನೋ ಹೇಳೋರು, ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ PRK ಪಿಕ್ಚರ್ಸ್ ಅಂತ. ಆ ಥರ ನಾವು ಅವಕಾಶ ಮಾಡಿಕೊಡ್ಬೇಕಪ್ಪ. ಅವ್ರ ತಂದೆಯವ್ರ ಕಾಲದಲ್ಲಿ ಕೂಡ ಹ್ಮ್. ಇಲ್ಲಿ ಏನಾಗ್ತದೆ ನೋಡಿ, ಆ ಥಿಯೇಟ್ರ್ ಎಲ್ಲ ಬಂದು ಅವ್ರು ಲೀಸಿಗೆ ತಗೊಂಡು ಕನ್ನಡ ಸಿನಿಮಾ ಬಿಡುಗಡೆ ಮಾಡಿ, ಅದರಲ್ಲಿ ಕನ್ನಡ ಸಿನಿಮಾಗಳು ಯಶಸ್ಸು ಗಳಿಸುವಂತ ಪರಿಸ್ಥಿತಿ ಆಗಿ. ಬನ್ನಿ ಇಲ್ಲಿ ಮಾತಾಡಿ, ಬನ್ನಿ, ಸಂಕೋಚ ಬಿಡ್ಬೇಡಿ. ಇರಿ, ಏನು ಇಲ್ಲ ಇಲ್ಲಿ ಹೇಳ. ಸಬ್ ಹೈ ಸಮಾನ್, ಸಬ್ ಮೇ ಏಕ್ ಪ್ರಾಣ. ಎಲ್ಲರೂ ಒಂದೇನೆ, ಎಲ್ಲರಲ್ಲಿರೋದು ಅದೇ ಪ್ರಾಣನೇ. ಇಲ್ಲಿ ಚಿಕ್ಕ ಪ್ರಾಣ ದೊಡ್ಡ ಪ್ರಾಣ ಅಂತಾನೆ ಇಲ್ಲ, ಹೋದ್ರೆ ಒಂದೇ ಪ್ರಾಣ, ಅದು ಡಮಾನ್ ಅಂತದೆ. ಆದ್ರೆ ಅಳತೆ ಗಾತ್ರ ಯಾರು ಕಂಡು ಹಿಡಿದಿಲ್ಲ. ಸುಮ್ನೆ ನಾನ್ ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಬೋದು, ವ್ಯಕ್ತಿ ಒಳಗಡೆ ಇರೋದು ಇಷ್ಟೇ ಚಿಕ್ಕ ಆತ್ಮ. ಪುಸ್ ಅಂದ ತಕ್ಷಣ ಮುಗಿತ್ ಮಣ್ಣಿಗೆ ಹೋಗ್ತಾನೆ ಅವನು. ಹಾಗಾಗಿ ಇದನ್ನ ಹೇಳೋರಮ್ಮ. ಆ ಥರ ನಾವು ಒಂದು ಬರೀ ಚಿತ್ರರಂಗ ಅನ್ನುವಂಥದ್ದಲ್ಲ, ಚಿತ್ರರಂಗನ ಒಂದು ಉದ್ಯಮ ಥರ ಮಾಡ್ಕೊಂಡ್ಬಿಟ್ಟು. ಈಗ ನೋಡಿ, ಈಗ ಅಣ್ಣವ್ರ ಕಾಲದಲ್ಲಿ ಅವರು ಅಭಿನಯ ಮಾಡಿದ್ರು, ಹೋಗ್ತಾ ಅವರು ನಿರ್ಮಾಪಕರಾದರು, ಆಮೇಲೆ ಹೋಗ್ತಾ ಹಂಚಿಕೆದಾರರು ಆದರು, ಆಮೇಲೆ ಹೋಗ್ತಾ ವಿತರಕರಾದರು. 4 ವಿಭಾಗಗಳನ್ನೂ ಎಲ್ಲ ನೋಡಿ ಮಾಡಿ ಬಂದಿದ್ರಿಂದ ಇಷ್ಟು ಕಾಲಗಳು ಅವ್ರು ಉಳಿದ್ರು. ಅದು ತುಂಬಾ ಶ್ರಮ, ಅದು ಕಷ್ಟ. ಅದೆಲ್ಲ ಎರಡನೇ ಮಾತು, ನಾವು ಯಾರು ಏನು ಮಾತಾಡಂಗಿಲ್ಲ. ಅದೇ ರೀತಿ ಸಂಘ ಸಂಸ್ಥೆಗಳನ್ನ ಆ ಥರ ಬೆಳೆಸಿದ್ರು ಜೊತೆಯಲ್ಲಿ ಪ್ರತಿ ಫಂಕ್ಷನ್ನಲ್ಲಾಗಲಿ, ಎಲ್ಲಿ ಅವರು ಮ್ಯೂಸಿಕಲ್ ನೈಟ್ ಮಾಡಲಿ, ಎಲ್ಲೇ ಮಾಡಲಿ, ಆ ಜನಗಳನ್ನ ಉದ್ದೇಶಿಸಿ ಅವ್ರು ಮಾತಾಡಿರೋದು, ಅವ್ರು ಹಾಡಿರೋದು, ಅವರು ಹೋರಾಟಗಳು ಮಾಡಿರೋದು ಜನಗಳ ಮನಸ್ಸಲ್ಲಿ ಆಳವಾಗಿ ನಿಂತೋಯ್ತು. ನನ್ನ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತಂತ ಹೇಳಿದ್ರೆ, ಈ ಭಾವನೆಗಳು ಬರ್ತಾ ಕಡಿಮೆ ಆದವು. ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ, ನೀನೇ ಬೇರೆ, ನಾನೇ ಬೇರೆ, ನಮ್ದೇ ಬೇರೆ, ನಿಮ್ದೇ ಬೇರೆ, ಎಲ್ಲ ಬೇರೆ 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 ಅಂತಂತ ಹೇಳಿದಾಗ ಏನಿದ್ದಿರುವಂತ ಒಂದು ಮೊತ್ತ ಇದೆಯಲ್ಲ, ಅದಾಗೆ ಚದುರು ಹೋಗ್ಬಿಡುತ್ತೆ. ಅದೇನು ಒಗ್ಗಟ್ಟಾಗಿರ್ತದಲ್ಲ, ಆ ಅಭಿಮಾನಿಗಳು ಇವರು ಬೇಕು, ಅವರು ಬೇಕು, ಇವರು ಬೇಕು, ಎಲ್ರು ಬೇಕು ಅಂತ ಬರ್ತಾರೆ. ನಾನು ಎಲ್ಲಾ ಟೈಮ್ ಇತ್ತೀಚೆಗೆ ಲಾಸ್ಟ್ ಅಲ್ಲಿ ನಾನು ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ, ಏನಕ್ಕಿಲ್ಲಾದ್ರೂ ಕೂಡ ಕನ್ನಡ ಇಂಡಸ್ಟ್ರಿ ಉಳಿಲಿ. ಯಾರಪ್ಪನ ಮನೆ ಗಂಟು ದುಡ್ಡು ನಾವು ಖರ್ಚು ಮಾಡ್ಕೊಂಡು ನಾವು ಬಳಸ್ಕೊಂಡ್ರೆ ನಮ್ಗೆ ಯಾರು ಕೊಡ್ತಾರೆ ಅಂತ. ಹಾಗಲ್ಲ, ಅದು ನಾವೆಲ್ಲ ಸೇರಿ ಕೇಳ್ಕೊಬೇಕು. ನಮಗೋಸ್ಕರ ಅಲ್ದಿದ್ರು, ಮಕ್ಕಳಿಗೋಸ್ಕರ ಅಲ್ದಿದ್ರು, ಭವಿಷ್ಯದಲ್ಲಿ ಬರ್ತಕ್ಕಂಥ ಆ ಮುಂದಿನ ಪೀಳಿಗೆಗೋಸ್ಕರ ಆದ್ರೂ ನಮ್ಮ ಬಾಯಿಂದ ಒಂದು ಪ್ಲಾಟ್ಫಾರ್ಮ್ ಸೃಷ್ಟಿಯಾದಾಗ ಉದ್ಯೋಗ ಸಿಕ್ಕತ್ತೆ ಅಷ್ಟೇ. ಇಟ್ ಇಸ್ ಯೋರ್ ಟರ್ನ್. ಹೋಟ್ಲಿಗೆ ಹೋಗಿ ಕೂತ್ಕೊಂಡಿದ್ದೀರಿ, ಆರ್ಡರ್ ಮಾಡಿದ್ರಿ, ಊಟ ಮಾಡಿದ್ರಿ, ತಿಂದ್ರಿ, ಕಲೆಕ್ಷನ್ ಜಾಸ್ತಿ ಇದೆ ಹೋಟ್ಲಲ್ಲಿ, ಆಮೇಲೆ ಕೂತ್ಕೊಂಡು ಅಲ್ಲಿ ಏನ್ ಮಾಡ್ತೀರಾ? ಊಟ ಮಾಡಿದ್ಮೇಲೆ ಎದ್ದು ಕೈ ತೊಳ್ಕೊಂಡು ಹೋಗ್ತಾ ಇರ್ಬೇಕು. ಹೌದು, ತಿರುಗಿ ಊಟ ಮಾಡೋಕ್ಕಾಗತ್ತಾ? ಅದನ್ನೇ ಮಾಡೋಕ್ಕಾಗಲ್ಲ. ಅಜೀರ್ಣ ಆಗೋಷ್ಟು ಕೂತ್ಕೊಂಡು ನಾವ್ ಎಷ್ಟು ಮಾಡೋಕ್ಕಾಗುತ್ತೆ ಅಪ್ಪಾಜಿ ಜೀವನದಲ್ಲಿ? ಅಷ್ಟೇ, ಫ್ಯಾಕ್ಟ್ ಅಷ್ಟೇ. ಸರ್, ಇಲ್ಲಿ ನೀವು ಏನಾದ್ರು ಆಗಾಗ ಬಂದು ಕುತ್ಕೊಳ್ಳುವಂತದ್ದು, ಅಮ್ಮ ನೆನಪಾದಾಗೆಲ್ಲ ಕುತ್ಕೊಂತೀರಾ? ನೆನಪಾನು ಖಂಡಿತ. ನಾನು ಯಾವಾಗ್ಲೂ ಅಮ್ಮನ ಇಲ್ಲಿ ನೋಡ್ತಾನೆ ಇರ್ತೀನಿ, ಮಾತಾಡಿಸ್ತಾನೆ ಇರ್ತೀನಿ. ಎಲ್ಲ ರಾತ್ರಿಲಿ ಎಚ್ಚರಿಕೆ ಆದಾಗ ಒಂದ್ಸರಿ ನೋಡಿ, ಅವ್ರ ಮುಖ ನೋಡಿ, ನಾನೇ ಮೌನವಾಗಿ ಮಾತಾಡ್ತಾ ಇರ್ತೀನಿ ಅವ್ರ ಜೊತೆನಲ್ಲಿ. ನೀನೇ ದಾರಿ ತೋರಿಸ್ಬೇಕು ನನ್ಗೆ. ಏನಾದ್ರೂ ನಾ ಮಾತಾಡೋದ್ರಲ್ಲಿ ಏನಾದ್ರೂ ಕಮ್ಮಿ ಬಂದ್ರೆ ಅದನ್ನ ನೀನೇ ಕಾಪಾಡ್ಬೇಕು ಅಂತಂತ ಹೇಳ್ಬಿಟ್ಟು ಎಲ್ಲ ನಾನು ಹೇಳ್ತಾ ಇರ್ತೀನಿ ಅಮ್ಮನ ಹತ್ರ. ಇಲ್ಲೆಲ್ಲ ಬಂದು ಹೌದಪ್ಪಾಜಿ, ತುಂಬಾನೇ ನಾನು ನಮ್ಮಮ್ಮ ಇದ್ದಾರೆ ಇಲ್ಲಿ ಅಂತ ನಾನು ಹೋಗುವಾಗ ನೋಡಿ, ಅವ್ರ ಕಾಲಿಗೂ ಮುಗಿದ್ಬಿಟ್ಟು ಅಲ್ಲಿ ಅವ್ರ ತಲೆ ಕೆನೆ ಸವರ್ ಬಿಟ್ಟು ಮುತ್ತು ಕೊಟ್ಬಿಟ್ಟು ಹೊರಡ್ತೀನಿ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದಾಗ ಪ್ರತಿದಿನ ಬಂದು ಇಲ್ಲಿಗೆ ಪ್ರತಿದಿನ, ಪ್ರತಿ ಹೆಜ್ಜೆ, ಪ್ರತಿ ರಾತ್ರಿ ನಾನು ಅಲ್ಲಿ ಹೋಗಿ ಅಮ್ಮವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಬಂದು ಇಲ್ಲಿ ಕೂತ್ಕೋತೀನಿ. ಅಲ್ಲಿ ಹೋಗಿ ಬಂದು ನಮಸ್ಕಾರ ಮಾಡಿ. ಹಾಗಾಗಿನೇ ನಾನು ಯಾವ ಚಟುವಟಿಕೆಗಳಿಗೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ. ಶ್ರೀಮತಿ ಇದ್ದಾರೆ ತಮಿಳ್ನಾಡಿನಲ್ಲಿ, ಪಾಪ ಹೆಚ್ಚು ಕಡಿಮೆ ಒಂದು ಇಚ್ಛೆಯನ್ನು ಅರಿತು ನಡೆಯುವಂತ ಹೆಣ್ಮಕ್ಳಾದ್ರು ಅವರು. ಅದ್ರ ಮಗ ಇದ್ದಾನೆ, ಏನೋ ಅವ್ನು ವಿದ್ಯಾಭ್ಯಾಸ ಮಾಡ್ಕೊತಾನೆ, ಎಲ್ಲ ಹೋಗಿ
ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡಿದ್ದಾರೆ. ಕರೆಕ್ಟ್ ಈಗ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆಕ್ಚುಲಿ ಗ್ರಾಜುಯೇಷನ್ ಆಗಿ ಮಗ ಅಮ್ಮವರ ಆಸೆ ಕೂಡ ಆಗಿತ್ತು, ನನ್ನ ಮೊಮ್ಮಗ ಗ್ರಾಜುಯೇಷನ್ ತಗೋಬೇಕಿತ್ತು, ಹಾಗೇನೆ ದೊಡ್ಡ ಸಂಬಳ ತಗೋಬೇಕು ಅಂತ. ಈಗ ನಮ್ಮ ಅಮ್ಮವರ ಕನಸು ನನಸಾಗಿದೆ, ಬಟ್ ಅದ್ ನೋಡೋದಕ್ಕೆ ಅಮ್ಮವರೇ ಇಲ್ಲ. ತುಂಬಾ ಬೇಜಾರು. ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡು, ಚೆನ್ನಾಗಿ ಓದ್, ಚೆನ್ನಾಗಿ ಮುಖ್ಯ, ನೀ ಬೇಡ ಸಿನಿಮಾ, ನೀನ್ ಚೆನ್ನಾಗಿರು ಅಂದ್ಬಿಡು. ಪಾಪ ಅದರಂತೆ ಹುಡುಗ ಓದ್ದ, ಅವ್ನು ಒಳ್ಳೆ ಹುಡುಗನಾಗದ್ ಸಾಕು ಅಷ್ಟೇ. ನಾವು ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ ಜಾಸ್ತಿ. ಅದೇನು ನೆಕ್ಸ್ಟ್ ಜನರೇಷನ್ ಬಿಟ್ಬಿಡ್ತೀವಿ. ಅವ್ರೇನ್ ಮಾಡ್ಕೋಬೇಕು ಅವ್ರು ಮಾಡ್ಕೋಬೇಕು ಅಷ್ಟೇ. ಪಾಪ ತೊಂದರೆ ಕೊಡ್ಬಾರ್ದು. ಅವ್ರಿಗೆ ತೊಂದರೆ ಆದಾಗ ನಾವು ಸಾಧ್ಯವಾದ್ರೆ ನಿಂತು ಕಾಯ್ಬೇಕು. ಅವ್ರು ಮಾತ್ರ ನಮ್ಮ ಮಗ ಅನ್ನುವಂತ ಭಾವನೆ ಇಲ್ಲ. ಆ ಮಕ್ಕಳಾಗಿರುವಂತ ಎಲ್ಲಾ ಮಕ್ಕಳು ಹೆಚ್ಚು ಕಡಿಮೆ ನಮ್ಮ ಮಕ್ಕಳಿದ್ದಾಗೆ. ಎಲ್ಲಾರನ್ನೂ ನಾವು ಪ್ರೀತಿಯಿಂದ ನೋಡ್ಕೋಬೇಕು. ಇದೇ ನಮ್ಮಮ್ಮ ಹೇಳ್ಕೊಟ್ಟ ಪಾಠ ನನಗೆ. ಇವತ್ತು ಯಾರೇ ಇರ್ಲಿ, ಉದಯೋನ್ಮುಖ ಕಲಾವಿದರುಗಳೇ ಇರಲಿ, ಯಾರೇ ಇರಲಿ, ನಾವು ಅವ್ರನ್ನ ಪ್ರೀತಿಯಿಂದ ನಾವು ಅವ್ರನ್ನ ಪ್ರೋತ್ಸಾಹಿಸ್ಬೇಕು. ಅವ್ರಿಗೆ ಉತ್ತೇಜನವಾದ ಒಳ್ಳೆ ಮಾತುಗಳನ್ನ ನಾವು ಹೇಳ್ಬೇಕು. ಇದು ಮುಖ್ಯ ಅಷ್ಟೇ ನಾನು ತಿಳ್ಕೊಂಡಿರೋದು. ಸರ್, ಎಲ್ಲರ ಒಂದು ಫೋಟೋಗಳಿದೆ. ಇಲ್ಲಿ ನಾಗರಹಾವಿನ ಫೋಟೋ ಇದೆ. ಇಲ್ಲೇ ಅವನು ಮನುಷ್ವರ ಇಲ್ಲೇ ಇದ್ದಾನೆ. ದೊಡ್ಡ ಹಾವು, ತುಂಬಾ ದೊಡ್ಡ ಹಾವು. ಇಲ್ಲಿ ನಮ್ಮನ್ನ ಕಾಯ್ತಾ ಇದ್ದಾನೆ ಅವನು. ಈ ತೋಟ ಸುತ್ತೂ ಇರ್ತಾನೆ ಯಾವಾಗ್ಲೂ ಅವನು. ಈ ಫೋಟೋ ಬಗ್ಗೆ ಹೇಳೋದಾದ್ರೆ ಸರ್, ಸ್ಪೆಷಲ್ ಆಗಿ ಸಿದ್ಧಗಂಗಾ ಸ್ವಾಮೀಜಿ ಇದ್ದಾರೆ, ಅದ್ರ ಜೊತೆಗೆ ಕೃಷ್ಣ ಮತ್ತೆ ಆಂಜನೇಯ ಸ್ಟ್ಯಾಚ್ಯೂಸ್ ಇದೆ. ಈ ಫೋಟೋ ಬಗ್ಗೆ ಒಬ್ಬೊಬ್ಬ ಅಭಿಮಾನಿ, ಅದು ಮೇರಿ ಅವ್ರದ್ದು, ಇನ್ಫ್ಯಾಂಟ್ ಜೀಸಸ್. ಅಲ್ಲಿ ನಮ್ದು ಮಕ್ಕ ಮದಿನ ಫೋಟೋ ಇದೆ, ಅಲ್ಲಿ ಸಾಯಿಬಾಬಾ ಅವ್ರ ಫೋಟೋ ಇದೆ. ಅಲ್ಲ, ಈಗ ನೀವ್ ಹೇಳ್ತಿರೋಂಥದ್ದು ನೋಡ್ತಾ ಇದ್ರೆ ನನಗೆ ಈಗ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ? ಸೊ ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರೆಲ್ಲರೂ ಕೂಡ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ಲೀಲಾವತಿ ಅಮ್ಮನವ್ರು ನೋಡ್ತಾ ಇದ್ರೆ ಅವರ ರೂಮ್ ಅಲ್ಲೇನೆ ಕ್ರಿಶ್ಚಿಯನ್ ಫೋಟೋ ಇದೆ, ಸಿದ್ಧಗಂಗಾ ಸ್ವಾಮೀಜಿಗಳ ಫೋಟೋನು ಇದೆ, ಈ ಕಡೆ ಮೆಕ್ಕಾ ಮದೀನಾ ಅವರ ಫೋಟೋನು ಕೂಡ ಇದೆ. ಸೊ ಅಮ್ಮ ಅವ್ರೆಲ್ಲರನ್ನೂ ಕೂಡ ಯಾವುದೇ ರೀತಿಯಂತಹ ಜಾತಿ ಭೇದ ಭಾವ ಮಾಡ್ತಿರ್ಲಿಲ್ಲ, ಎಲ್ರೂ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ಬದುಕ್ತಿದ್ದಾರೆ ಅನ್ನೋದಕ್ಕೆ ಇದೇ ಈಗಿನ ಒಂದು ಜನರೇಷನ್ ಆಕ್ಚುಲಿ ಇದು ಒಳ್ಳೆಯ ಒಂದು ಸಂದೇಶ ಅಂತಾನೆ ಹೇಳಬಹುದು. ಆಗ್ಬೇಕು ಈ ಜನರೇಷನ್. ನಾವು ಇಂಡಿಯಾ ಸೆಕ್ಯುಲರ್ ಕಂಟ್ರಿ. ಇವತ್ತು ಎಷ್ಟು ಪ್ರಧಾನ ಮಂತ್ರಿಗಳು ಬಂದ್ರು, ಯಾರೇ ಬರ್ಲಿ ಏನೇ ಬರ್ಲಿ, ಅಲ್ಲಿ ಬರೋವರೆಗೂ ಅವ್ರು ಮಾತಾಡ್ತಾರೆ. ಆ ಪದವಿಲಿ ಕೂತ್ಕೊಂಡ ಮೇಲೆ ತಾನಾಗೆ ಅವ್ರು ಸೆಕ್ಯುಲರ್ ಆಗ್ಲೇಬೇಕಾಗತ್ತೆ. ಹೌದು, ಹೌದಾ ಅಲ್ವಾ? ಖಂಡಿತವಾಗಿ ನೋಡಿ, ಇವತ್ತಿನ ಮೋದಿಯವರು ಕೂಡ ಅಷ್ಟೇನೆ. ಎಷ್ಟು ಬೇಕೋ ಅಷ್ಟು ಇಂಟರ್ಫಿಯರ್ ಮಾಡಿದ್ರು. ಏನ್ ಬೇಡವದ್ ನಮ್ಗೆ ಸರಿ ಇಲ್ಲ ಅಂತ ಮೌನವಾಗಿ ಇದ್ಬಿಡ್ತಾರೆ. ಹೆಚ್ಚು ಕಡಿಮೆ ಅವ್ರ ಮೌನ ಅವ್ರು ಸರಿ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ದೇಶದ ಜನಗಳ ಹಿತಕ್ಕೋಸ್ಕರ ಮೌನವಾಗಿ ಇರಬೇಕು. ದೇಶದ ಜನಗಳ ಹಿತಕ್ಕೋಸ್ಕರ ಯಾರು ಬೈದ್ರು ಸಹಿಸ್ಕೋಬೇಕು. ಇದೇ ಸತ್ಯ. ಮಾಡೋದು ಒಳ್ಳೇದನ್ನ ಕೆಟ್ಟದನ್ನ ಪರಮೇಶ್ವರ ನೋಡ್ಕೋತಾ ಇರ್ತಾನೆ. ಅವನ ಆ ಕಣ್ಣಲ್ಲಿ ತೀರ್ಪು ಅವನೇ ಕೊಡ್ತಾನೆ, ಸರಿ ಯಾವುದು ತಪ್ಪು ಯಾವುದು ಅಂತ. ಸೊ ಅದನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಾ ಪ್ರಧಾನ ಮಂತ್ರಿಗಳು. ಈ ದೇಶಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಎಲ್ಲರೂ ಸ್ವಾರ್ಥಿಗಳಾಗ್ಬಿಟ್ಟಿದ್ರೆ ನಾವು ನೆಮ್ಮದಿಯಾಗಿ ಉಸಿರಾಡಕ್ ಆಗ್ತಿರ್ಲಿಲ್ಲ. ಹಂಗೆ ಮುಂದಕ್ಕೆ ಹೋಗೋಣ. ಸಾಕಷ್ಟು ಅಮ್ಮವ್ರು ಇವಾಗ ಟಿವಿಯಲ್ಲಿ ನೋಡ್ತಿದ್ರೆ ಏನಾದ್ರು ಈ ಒಂದು ಟಿವಿಯಲ್ಲಿ ಇಲ್ಲೇ ಕೂತ್ಕೊಂಡು ನೋಡೋರು. ದೊಡ್ಡ ಟಿವಿ ಇರ್ಬೇಕು ಅಮ್ಮನ್ಗೆ, ನೋಡ್ಲಿ. ಅಮ್ಮವ್ರಿಗೆ ಈ ಬೋಟ್ ಇದೆಲ್ಲ ಬ್ಲೂಟೂತ್ ಹಾಕ್ಬಿಟ್ಟವ್ರಿಗೆ ಪಾಪ ಇಂಗ್ಲಿಷ್ ಪಿಕ್ಚರ್ ನೋಡೋರು. ಈ ಮೆಕನಾಸ್ ಗೋಲ್ಡ್, 10 ಕಮಾಂಡ್ಮೆಂಟ್ಸ್, ಎಸ್ಕೇಪ್ ಫ್ರಮ್ ಆಲ್ಕಟ್ರಸ್ ತರ ಇಂಗ್ಲಿಷ್ ಪಿಕ್ಚರ್ಸ್ ಎಲ್ಲ ಅವರ ಒಂದು ಹವ್ಯಾಸ ಅದು ಪಾಪ. ಆಮೇಲೆ ಹಳೆ ಕನ್ನಡ ಚಿತ್ರಗಳು, ತನ್ನ ಕಾಲ ಚಿತ್ರಗಳೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ರು. ಅಮ್ಮವರು ಯಾವ್ದಾದ್ರು ಒಂದು ವಸ್ತುವನ್ನ ನೀವು ಹೊರಗಡೆ ಹೋದಾಗ ಜೊತೆಗೆ ತಗೊಂಡು ಹೋಗ್ತೀರಾ? ಅಮ್ಮನೇ ನನ್ನ ಜೊತೆಲಿ ತಗೊಂಡೋಗ್ತಾ ಇದ್ದೀನಿ. ನಾನು ನನ್ನ ತಾಯಿಯವ್ರನ್ನೇ ನನ್ನ ಜೊತೆಲಿ ತಗೊಂಡೋಗ್ತಾ ಇದ್ದೀನಿ ಅಪ್ಪಾಜಿ. ಅದಕ್ಕೆ ಹೀಗೆ ಇದೀನಿ ನಾನು. ನೋ ಚೇಂಜ್. ಎಷ್ಟು ಯುಗ ದಾಟ್ಲಿ, ನೋ ಚೇಂಜ್. ತುಂಬಾ ಖುಷಿ ಆಯ್ತು ಸರ್. ಯಾಕಂತಂದ್ರೆ ಅಮ್ಮ ಅವ್ರು ಬಾಳಿ ಬದುಕಿದ್ದಂತಹ ಮನೆಯ ಒಂದಷ್ಟು ನೆನಪುಗಳ ಬುತ್ತಿಯನ್ನ ನಮ್ಮ ಸುಮನ್ ಟಿವಿ ಜೊತೆ ತೆರೆದಿದ್ದಕ್ಕೆ. ಸುಮನ್ ಟಿವಿಗೆ ನಾನು ಎಷ್ಟು ಹೇಳಿದ್ರು ಸಾಲದು. ನಿಜವಾಗ್ಲೂ ಇಷ್ಟು ಆತ್ಮೀಯವಾಗಿ ನೋಡ್ರಿ, ನೀವು 3ನೇ ಜನರೇಷನ್ನು. ಎಷ್ಟು ಸಂತೋಷ ಆಗತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಾವು ಹೇಳ್ತೀವಿ ಕನ್ನಡದ ಮೇಲೆ ಅಭಿಮಾನನೇ ಇಲ್ಲ ಅಂತಂತೇಳಿ. ಕನ್ನಡದ ಮೇಲೆ ಅಭಿಮಾನ ಎಲ್ಲರಿಗೂ ಇದೆ. ಕನ್ನಡದ ಶ್ರೇಷ್ಠ ಸ್ಥಾನದಲ್ಲಿ ಕನ್ನಡಿಗರು ಕನ್ನಡದ ಈ ಪೀಳಿಗೆನ ಗುರುತಿಸ್ಬೇಕು, ಮಾತಾಡಿಸ್ಬೇಕು, ಪ್ರೋತ್ಸಾಹ ಕೊಡಬೇಕು. ಇದರಲ್ಲಿ ನಂದು ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಈ ಪೀಳಿಗೆ ಇನ್ನೂ ಚೆನ್ನಾಗಿ ಹೇಗೆ ಬೆಳೀತಾರೆ, ನಾವೇನು ಅವ್ರಿಗೆ ಸಪೋರ್ಟ್ ಮಾಡೋಣ, ಅಷ್ಟು ಮಾತ್ರ ನಮ್ಮ ತಲೆಯಲ್ಲಿರ್ಬೇಕು. ಇದು ಸತ್ಯವಾಗ್ಲೂ ನಾನು ನುಡಿತಾ ಇರೋ ಮಾತು ಯಾವುದು ಸುಳ್ಳಲ್ಲ. ಸರ್, ಈಗ ಅಮ್ಮ ಅವರು
ಎಷ್ಟೋ ಸಿನಿಮಾಗಳಲ್ಲಿ ಕೇವಲ ಕನ್ನಡ ಅಷ್ಟೇ ಅಲ್ಲ ಪರಭಾಷೆಗಳಲ್ಲಿ ಮಿಟ್ಟಿ ಭಾರತೀಯ ಚಿತ್ರರಂಗದಲ್ಲೇ ತಮ್ಮದೇ ಆದಂತಹ ಛಾಪುವನ್ನು ಮೂಡಿಸಿರುವಂತಹ ವ್ಯಕ್ತಿ. ಅಂಥದ್ರಲ್ಲಿ ಪ್ರತಿಯೊಂದು ಒಂದು ಪಾತ್ರಕ್ಕೂ ಕೂಡ ತಮ್ಮದೇ ಆದಂತಹ ವಿಶೇಷವಾದಂತಹ ವೇಷಭೂಷಣಗಳನ್ನ ತೊಡ್ತಾ ಇದ್ರು, ಸೀರೆಗಳೆಲ್ಲ ತಗೊಳ್ತಾರೆ. ಆ ಸೀರೆಗಳೆಲ್ಲ ಏನ್ ಮಾಡಿದ್ರಿ? ಇದಾವ ನೆನಪುಗಳಿಗೋಸ್ಕರ ಹಂಗೆ ಭದ್ರವಾಗಿ ಇಟ್ಟಿದ್ದೀನಿ ಅಲ್ಲಿ. ಎಲ್ಲ ಅವೆಲ್ಲ ದೊಡ್ಡ ಉಸಿರು ಬರುತ್ತೆ, ತೆಗೆದು ಬಿಟ್ರೆ ಕಣ್ಣಲ್ಲಿ ನೀರೇ ಬಿಡುತ್ತೆ. ಕಷ್ಟ ಹೋಗುತ್ತೆ. ಶೂಟಿಂಗ್ ಹೋಗುವಾಗ ಚಿಕ್ಕ ಮಗು ಸೀರೆ ಕೊಟ್ಬಿಟ್ಟು ಹೋಗೋರು ತಪ್ಕೊಂಡು ಮಾಡ್ಕೊತಾ ಇದ್ದೆ ನಾನು. ಅಮ್ಮನ ಸೀರೆ ತಪ್ಪು, ಅಷ್ಟು ಪ್ರೀತಿ ರೀ ಅಮ್ಮನ ಕಂಡ್ರೆ. ಹೆಂಗೆ ನಾನು ಬದುಕಿ ಉಳಿದಿದ್ದೀನಿ ನನಗೆ ಗೊತ್ತಿಲ್ಲ ರೀ. ಡಾಕ್ಟ್ರೆಲ್ಲ ಕೆನ್ನೆ ಹೊಡೆದ್ಬಿಟ್ಟು ಎಬ್ಬಿಸಿದ್ರು. ಹೌದೌದು, ಕಷ್ಟ ಆಗತ್ತೆ ರೀ ಮನ್ಸಿಗೆ. ಅದನ್ನು ಕೂಡ ನಾನು ಡಿಸ್ಪ್ಲೇಗೆ ಇಡ್ತೀನಿ, ನಾನು ಜನ ನೋಡ್ಲಿ. ತೋರಿಸಿ ಸರ್ ಯಾವ್ದಾದ್ರು ಖಂಡಿತ ನಾನು ತೋರಿಸ್ತೀನಿ. ಈಗ ಅದು ಅಲ್ಲಿ ತೆಗಿಯಕ್ಕಾಗದೇ ಇರೋ ಪರಿಸ್ಥಿತಿ ಇಲ್ಲಿ ತೊಂದರೆ ಇಲ್ಲ. ಖಂಡಿತ ನಾನು ಅದನ್ನ ಒಂದು ಒಳ್ಳೆ ಜಾಗ ಮಾಡಿ ಅದನ್ನ ಒಂದು ಮ್ಯೂಸಿಯಂ ತರನೇ ಮಾಡಿ ಮಾಡ್ಬೇಕು. ಕಲಾವಿದರ ಮ್ಯೂಸಿಯಂ ಮಾಡಕ್ಕೂ ನನಗೆ ಇಷ್ಟ ಇದೆ. ನಾನು ಹೆಚ್ಚು ಕಡಿಮೆ ವ್ಯಾಕ್ಸ್ ತರನೇ ಮಾಡ್ಬೇಕು ಅನ್ನುವಂತ ಆಸೆ. ಅದು ಕಲಾವಿದರು ಸಿಗ್ತಾರೆ ಇರೋದು. ಅವರ ಒಳ್ಳೆ ಫೋಟೋನ, ಎಲ್ಲಾ ಕಲಾವಿದರು ಒಳ್ಳೆ ಫೋಟೋನ ಡ್ರಮ್ ಸ್ಕ್ಯಾನಿಂಗ್ ಮಾಡಿ ಅವ್ರ ಬಗ್ಗೆ ಡೀಟೇಲ್ಸು ಇಡೀ ಜನ ಈಗ ಸುತ್ಕೊಂಡ್ ಬಂದ್ರೆ ಕನ್ನಡ ಚಿತ್ರರಂಗದ ಪ್ರಪಂಚನ ಸುತ್ತಂಗೆ ಆಗ್ಬೇಕು ಅವ್ರಿಗೆ. ಒಂದ್ಸರಿ ಅವ್ರಿಗೆ ಅಯ್ಯೋ ಎಲ್ಲಾರು ಇಲ್ಲಿ ಒಗ್ಗಟ್ಟಲ್ಲಿ ಇದಾರಲ್ಲ ಅನ್ನುವಂಥದ್ದು ಆ ಸಂತೋಷ ಬಂದ್ರೆ ಅಷ್ಟೇನೆ ಸಾಕು ಅಭಿಮಾನಿಗಳಿಗೆ, ನನ್ನ ಆಸೆ. ಎಸ್ ಸರ್, ಅಮ್ಮನಿಗೋಸ್ಕರ ಯಾವ್ದಾದ್ರು ಒಂದು ಹಾಡನ್ನ ನೆನಪು. ನನಗೆ ನಿಮ್ಮ ಹಾಡು ಕೇಳಬೇಕು ಅಂತಂದ್ರೆ ಮುತ್ತತ್ತಿರಾಯ. ಅದಂತೂ ಯಾವಾಗೂ ಕೂಡ ನಿಮ್ಮ ಧ್ವನಿಯಲ್ಲಿ ಕೇಳಬೇಕು ಅಂತ ಅನ್ಸುತ್ತೆ. ನೀವು ಆಡ್ತಿದ್ದಂತ ಯಾವ ಹಾಡು ಅಮ್ಮನಿಗೆ ತುಂಬಾ ಇಷ್ಟ ಆಗ್ತಿತ್ತು ಅಂತ? ಮುತ್ತತ್ತಿರಾಯ ಬಾರಿ ಇಷ್ಟ ಅಮ್ಮನಿಗೆ. ಒಂದೆರಡು ಲೈನ್ ನಮ್ಮ ಸುಮನ್ ಟಿವಿ ವೀಕ್ಷಕರಿಗೋಸ್ಕರ. ಎತ್ತಲೋ ಮಾಯವಾದ ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಿ ತಂದೆ ಎಲ್ಲಿಂದ ರಾಯ ಮುತ್ತೆತ್ತರಾಯ, ಅಕ್ಕ ಸೀತಮ್ಮನ ಮುದ್ದು ಮೊಗದಲ್ಲಿ ಮತ್ತೆ ನಗೆಯ ತಂದೆಯ ಮಹನೀಯ ಮಾರುತಿರಾಯ, ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಿ ತಂದೆ ಎಲ್ಲಿಂದ ರಾಯ ಮುತ್ತೆತ್ತರಾಯ ಮುತ್ತೆತ್ತರಾಯ ಮುತ್ತೆತ್ತರಾಯ. ಥ್ಯಾಂಕ್ ಯು ಸೋ ಮಚ್ ಸರ್. ಅಮ್ಮ ಬಾಳಿದಂತಹ ಮನೆ, ಅವರ ರೂಮ್ನ ಒಂದಷ್ಟು ನೆನಪುಗಳ ಬುತ್ತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಇನ್ನೂ ಸಾಕಷ್ಟಿದೆ. ಸೊ ಒಂದ್ ಸ್ವಲ್ಪ ಕುತ್ಕೊಂಡು ಮಾತಾಡೋಣ. ಧನ್ಯವಾದಗಳು. ಬನ್ನಿ ಮಾತನಾಡಿಸೋಣ.